ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವ್ರಿಗೆ 2026 ಜನವರಿ ತಿಂಗಳು ಹೇಗಪ್ಪ ಇದೆ ಅಂತಂದ್ರೆ, ರಾಶಿಯಲ್ಲೇ ಬಂದು ಕೇತು ಇದೆ. ನಿಮ್ಗೆ ರಾಶಿಯಲ್ಲೇ ಕೇತು ಇರೋದ್ರಿಂದ ಸ್ವಲ್ಪ ಹೆಂಗೆ ಅಂತಂದ್ರೆ ನಿಮ್ಮ ಮಾತಲ್ಲಿ ಹಿಡಿತಾ ಇರಲ್ಲ. ಅಂದ್ರೆ ಹೆಂಗೆ ಅಂತಂದ್ರೆ ಒಂಥರ ಸಡನ್ ಆಗಿ ಏನೋ ಒಂದ್ ಬೇರೆಯವ್ರ ನೋವಾಗೋ ತರ ಮಾತಾಡೋ ಅಂಥದ್ದು, ಏನೋ ಒಂಥರ ಹೆಂಗೆ ಅಂದ್ರೆ ಬೇಡ ಅಂತಂದ್ರು ಅದು ಸಡನ್ ಆಗಿ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ. ಯಾಕೆಂದ್ರೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆ ತರನೇ ಆಗ್ತಾ ಇರುತ್ತೆ. ಅದ್ರಲ್ಲಿ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮ್ ಮಾತಲ್ಲಿ ನಿಮ್ ಕಂಟ್ರೋಲ್ ಇರ್ಬೇಕಷ್ಟೇನೆ. ಇನ್ನ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಚೆನ್ನಾಗೇ ಇದೆ. ನೀವ್ ಅನ್ಕೊಂಡಿದ್ ಕೆಲ್ಸ ಕಾರ್ಯ ಪ್ರತಿಯೊಂದು ಎಲ್ಲ ನಿಮ್ಗೆ ಸಲೀಸಾಗ್ತಾ ಬರುತ್ತೆ. ಯಾಕೆಂದ್ರೆ ಗುರು ಬದಲಾವಣೆ ಆದ ನಂತರ ಯಾವ್ದಾವ್ದೆಲ್ಲ ತಡೆಯಾಗಿ ನಿಂತಿತ್ತೋ ಅದೆಲ್ಲ ಮತ್ತೆ ನಿಮ್ಗೆ ಆಗ್ತಾ ಇರುತ್ತೆ. ಮತ್ ಕುಟುಂಬದವ್ರ ಜೊತೆನೂ ಚೆನ್ನಾಗಿರ್ತೀರಾ. ಒಳ್ಳೆ ಮಾತಾಡ್ಕೊಂಡು ಒಂದ್ ಒಳ್ಳೆ ಕೆಲ್ಸದಲ್ಲಿ ಏನೋ ಒಂದ್ ಮಾಡೋದಿದ್ರು ಒಟ್ಟು ಕುಟುಂಬದಲ್ಲಿ ಸೇರ್ಕೊಂಡು ನೀವು ಮಾಡೋ ಅಂತದ್ದು ಇರುತ್ತೆ. ಮತ್ತೆಲ್ಲೋ ಆದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ನೀವು ಹೋಗೋಂತ ಈ ಟೈಮಲ್ಲಿ ಹೋಗಿ ಬರ್ಬೋದು ನೀವು. ಅದ್ರಲ್ಲೂ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತಾರೋ ಅವ್ರಿಗೆ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಈ ತಿಂಗಳು. ಹೇಗೆ ಅಂತಂದ್ರೆ ಓದಿನ ಕಡೆ ಆದಷ್ಟು ಆಸಕ್ತಿ ತೋರಿಸ್ತೀರಾ ಸಿಂಹರಾಶಿಯವರು. ಇನ್ನ 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ನಡುವೆ ಇರ್ಸು ಮುರ್ಸು ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಲಗ್ನದಲ್ಲಿ ಕೇತು ಇದೆ, 7ನೇ ಮನೆಯಲ್ಲಿ ರಾಹು ಇದೆ. ಅದರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ನಿಮ್ಗೆ ಒಂಥರ ಜಗಳ, ಒಂಥರ ಮನ್ಸಲ್ಲಿ ಬೇಡದೇ ಇರೋ ವಿಷಯಕ್ಕೆ ನಿಮ್ಗೆ ಒಂಥರ ಹೆಂಗೆ ಅಂತಂದ್ರೆ ನಾನ್ ಹೇಳೋ ಬೇಡವೋ ನೀನ್ ಹೇಳೋ ಬೇಡವೋ ಅನ್ಕೊಂಡು ನಿಮ್ ಮನ್ಸಲ್ಲೇ ಇಟ್ಕೊಂಡಿರ್ತೀರ. ಅದನ್ನ ಒಂದೇ ಸರಿ ಕಾರೋ ಅಂತದ್ ಇರ್ಬೋದು, ಒಂದೇ ಸರಿ ಜಗಳ ಆಡಿ ಅತಿರೇಕಕ್ಕೆ ಹೋಗೋ ಅಂತದ್ ಇರುತ್ತೆ. ಆದಷ್ಟು ನೀವು ಹುಷಾರಾಗಿರಿ ಅಂತಾನೆ ಹೇಳ್ಬೋದು. ಮತ್ತೆ ಯಾರಿಗೆಲ್ಲ ಶನಿ ದಶೆ ನಡೆಯಂತವ್ರಿಗೆ ಸ್ವಲ್ಪ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಆರೋಗ್ಯದ ಬಗ್ಗೆ ಆದಷ್ಟು ಗಮನ ಇರ್ಲಿ ಅಂತಾನೆ ಹೇಳ್ತೀನಿ. ನೀವು ಸಿಂಹ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನೀವು ಪ್ರತಿ ಶನಿವಾರ ಬಂದು ಉದ್ದಿನ ಕಾಳಿನ ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡ್ತಾ ಬಂದ್ಬೇಕು. ಯಾಕೆಂತಂದ್ರೆ 7ನೇ ಮನೆ ಅಧಿಪತಿನೂ ಬಂದು ಅವನೇ ಆಗಿರ್ತಾನೆ. 7ನೇವನು ಮತ್ತೆ 6ನೇವನು ಹಾಗೆ 8ನೇ ಮನೆಯಲ್ಲಿ ಇರೋದ್ರಿಂದ ನೀವು ಆದಷ್ಟು ಆಂಜನೇಯನಿಗೆ ಉದ್ದಿನ ಕಾಳು ತಗೊಂಡೋಗಿ ಕೊಡೋಂಥದ್ದು. ಇಲ್ಲ ನಿಮ್ಗೆ ಶಕ್ತಿ ಇತ್ತು ಅಂತಂದ್ರೆ ಆಂಜನೇಯನ್ಗೆ ಉದ್ದಿನ ವಡೆ ಹಾರ ಹಾಕೋಂಥದ್ದು ಏನಾದ್ರೂ ಒಂದು ಮಾಡ್ತಾ ಬನ್ನಿ. ಪ್ರತಿ ವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾವ್ದಾದ್ರು ಒಂದು ವಾರದಲ್ಲಿ ನೀವು ಉದ್ದಿನ ವಡೆಯನ್ನ ಹಾರ ಹಾಕುವಂಥದ್ದು ಇಲ್ಲ ಉದ್ದಿನ ಕಾಳನ್ನ ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂತ ಬನ್ನಿ. ಇದಿಷ್ಟು ಸಿಂಹರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಅಥವಾ ಇವಾಗ ಗುರು 11ನೇ ಮನೆಯಲ್ಲಿದ್ದಾನೆ, ನಿಮ್ ಗುರುವಿಂದ ಇನ್ನೂ ಆದಷ್ಟು ಲಾಭ ಬರ್ಬೇಕು, ಇನ್ನು ಅದರದ್ದು ನಿಮ್ಗೆ ಇನ್ನೂ ಜಾಸ್ತಿ ರಿಸಲ್ಟ್ ಬೇಕು ಅಂತಂದ್ರೆ ಅದಕ್ಕೂ ಕೂಡ ನಮ್ಮ ಹತ್ರ ಬ್ರೇಸ್ಲೆಟ್ ಇದೆ. ಗುರು ಬ್ರೇಸ್ಲೆಟ್ ನ ಹಾಕೊಂಡಷ್ಟು ನಿಮ್ಗೆ ಇನ್ನೂ ಲಾಭ ಜಾಸ್ತಿನೇ ಸಿಗುತ್ತೆ. ನೀವು ಅನ್ಕೊಂಡಿದ್ದೇನೋ ಒಂದ್ ಅನ್ಕೊಂಡಿರ್ತೀರ ಅದಾಗತ್ತೆ. ಮತ್ ಪ್ರತಿ ಒಂದು ನಿಮ್ಗೆ ಯಾವ್ದೇ ದಶಾಭುಕ್ತಿಗಳಿಗೂ ನಿಮ್ ನಡೀತಾ ಇರೋಂಥ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದ್ರೆ ಅದಕ್ಕೂ ಕೂಡ ನಮ್ಮ ಹತ್ರ ಬ್ರಾಸ್ಲೆಟ್ ಇದೆ ಮತ್ತೆ ರಾಸ್ಟೋನ್ ಇದೆ. ಪ್ರತಿ ಒಂದು ಸಮಸ್ಯೆಗೂ ಕೂಡ ನಮ್ಮ ಹತ್ರ ಬ್ರಾಸ್ಲೆಟ್ ಇದೆ. ಈ ಕೆಳಗಡೆ ಹೋಗ್ತಾ ಇರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಗೆ ಯಾವುದೇ ರೀತಿಯಾದ ಬ್ರಾಸ್ಲೆಟ್ ರಾಸ್ಟೋನ್ ಬೇಕು ಅಂತಂದ್ರೆ ಸಂಪರ್ಕಿಸಿ. ಇದಿಷ್ಟು ಒಂದು ಸಿಂಹ ರಾಶಿಯವ್ರದ್ದು.